ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 41 ಭಕ್ತ ಸಾಯಂದೇವನ ಪರೀಕ್ಷೆ. ಗುರುವಿನ ಚರಿತ್ರೆ ಪವಾಡಗಳ ಕೇಳುತ್ತಾ ನಮ್ಮ ಪೂರ್ವಜರು ಗುರುಸೇವಕರಾಗಿರಲು ಅವರ ಚರಿತ್ರೆಯನ್ನು ಕೇಳೋ ಹಂಬಲವಾಗಿ ಸಿದ್ಧಮುನಿಗೆ ಹೇಳುವಂತೆ ನಾಮಧಾರಕ ಬೇಡಿದನು. ವಾಸರ ಗ್ರಾಮದ ಸಾಯಂದೇವನಿಗೆ ಯಾತ್ರೆಯಲ್ಲಿದ್ದ ಗುರುವಿಂದ ಪ್ರಾಣ ಉಳಿದಿತ್ತು. ಯವನ ಕಾಟದಿಂದ ಮುಕ್ತಿ ದೊರಕಲಾಗಿ ಶರಣಾದ ದೇವನಿಗೆ ಗುರು ಮಠ ಸೇವೆ ಹರಸಿದ್ದರು. ಯತಿಯ ಪವಾಡಗಳು ಮೂಲೆ ಮೂಲೆ ತಲುಪಿರೆ ಭಕ್ತ ಸಾಯಂದೇವನ ಕಿವಿಗೂ ಬಿದ್ದಿತು. ಉಸಿರು ನಿಲ್ಲುವ ಮುನ್ನ ಗುರುಸೇವೆ ಎಂದು ಯತಿರಾಜರ ಕಾಣಲು ಗಾಣಗಾಪುರಕ್ಕೆ ನಡೆದನು. ಪುರಕ್ಕೂ ನಮಿಸುತ್ತಾ ಮಠಕ್ಕೆ ಬಂದವನೇ ಗುರುದರ್ಶನಕ್ಕೆ ಅತಿ ಪುಳುಕಿತನಾಗಿ ಎರಡೂ ಕೈಯಲ್ಲಿ ಗುರುಪಾದ ಹಿಡಿದು ಚರಣಕ್ಕೆ ಶಿರ ಇರಿಸಿ ಬಾಷ್ಪ ಹರಿಸಿದನು. ಮೇಲೆದ್ದು ದೀನನಾಗಿ ಎರಡೂ ಕರ ಜೋಡಿಸಿ ಪ್ರತ್ಯಕ್ಷ ದರ್ಶನದಿಂದ ಜನ್ಮ ಪಾವನವಾಯಿತೆಂದು ಗುರುಲೀಲೆ ನೆನೆಯುತ್ತಾ ಪರಿಪರಿ ಸ್ತುತಿಸುತ್ತಾ ತನ್ನನ್ನೇ ಮರೆತು ಚರಣಕ್ಕೆ ಎರಗುತ್ತಿದ್ದನು. ದೇವನ ಭಾವಕ್ಕೆ ಮೆಚ್ಚಿದ ಗುರುವು, ನೀ ಪರಮಭಕ್ತನೆಂದು ನಿನ್ನ ವಂಶವೇ ಮಠ ಸೇವೆಗೆಂದರು. ಗುರುವಾಜ್ಞೆಯಂತೆ ಸಂಗಮಕ್ಕೆ ಹೋಗಿ ಸ್ನಾನ ಅಶ್ವತ್ಥವ ಪೂಜಿಸಿ ಮಠಕ್ಕೆ ತಲುಪಿದನು. ಷೋಡಶೋಪಚಾರದಿ ಗುರುವನ್ನು ಪೂಜಿಸಿ ವಿವಿಧ ಪಕ್ವಾನ್ನಗಳಿಂದ ಭಿಕ್ಷೆ ಮಾಡಿಸಿದನು. ಸಾಯಂದೇವನ ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡು ಶಿಷ್ಯರೊಂದಿಗೆ ಗುರುವು ಊಟ ಮಾಡಿದರು. ಕುಟುಂಬ ವಾಸಗಳ ಪ್ರಶ್ನೆ ಮಾಡಿರೆ ಗುರುವು, ಮಕ್ಕಳು ಬೆಳೆದಿಹರೆಂದು ವಾಸ ಉತ್ತರ ಕಾಂಚಿ ಎಂದನು. ಜವಾಬ್ದಾರಿ ವರ್ಗಾಯಿಸಿ ಮಠಕ್ಕೆ ಬಂದಿಹೆನೆಂದು ಉಳಿದ ದಿನಗಳು ನಿಮ್ಮ ಸೇವೆಗೆಂದನು. ಇದ್ದಲ್ಲಿ ಇರದ ಚರರು ನಾವೆಂದು ಗುರುಸೇವೆ ಬಲು ಕಷ್ಟ ಎಂದರು. ಗುರುವು ದೃಢಮನದ ದೇವ ಗುರುವನ್ನು ಒಪ್ಪಿಸಿ ಸಂತಸದಲ್ಲಿ ಗುರು ಸೇವೆಗೆಯುತ್ತಿದ್ದನು. ದೇವನ ಪರೀಕ್ಷಿಸೆ ಒಮ್ಮೆ ಗುರು ಸಂಗಮಕ್ಕೆ ನಡೆದು ಅಶ್ವತ್ಥದ ಅಡಿ ಇಬ್ಬರು ಮಾತಿಗೆ ಕುಳಿತರು. ಕತ್ತಲೆಯು ಆವರಿಸಿ ಜೋರು ಮಳೆ ಸುರಿಯೇ ಗುರುವಿನ ರಕ್ಷಣೆಗೆ ಉತ್ತರೀಯ ಹಿಡಿದನು. ಜೋರು ಮಳೆಗೆ ಪೂರ್ಣ ತೊಯ್ದಿರೆ ಗುರುವು ಚಳಿಯು ಹೆಚ್ಚಾಗಿ ನಡುಗತೊಡಗಿದರು. ಚಳಿಯಿಂದ ದೂರಾಗಿ ಬಿಸಿಗೆ ಮೈ ಒಡ್ಡಲು ಮಠದಿಂದ ಅಗ್ಗಿಷ್ಟಿಕೆಯ ಬೇಗ ತರ ಹೇಳಿದರು. ಹೋಗಿ ಬರುವಾಗ ಎಡಬಲ ನೋಡದೆ ಶೀಘ್ರ ಹೋಗಿ ಬರಲು ಗುರುವು ತಿಳಿಸಿರಲು ಅಮಾವಾಸ್ಯೆ ಕತ್ತಲಲ್ಲಿ ಮಳೆ ಗಾಳಿ ಲೆಕ್ಕಿಸದೆ ಮಠದತ್ತ ಓಡಿದನು ಭಕ್ತ ಸಾಯಂದೇವನು. ಊರ ಬಾಗಿಲ ತೆಗೆಸಿ ಮಠದಿ ಶಿಷ್ಯರ ಎಬ್ಬಿಸಿ ಅಗ್ಗಿಷ್ಟಿಕೆ ಅಣಿ ಮಾಡಿ ಸಂಗಮಕ್ಕೆ ನಡೆದನು. ಅಗ್ಗಿಷ್ಟಕ್ಕೆ ಕಾಪಾಡುತ್ತಾ ಕಲ್ಲು ಕೆಸರು ತುಳಿಯುತ್ತಾ ಮಳೆಯಲ್ಲಿ ನಡೆದಿರೆ ಮಿಂಚು ಆಗಾಗ ಬಂದಿತು. ಅರಿಯದೆ ಬಲಕ್ಕೆ ದೃಷ್ಟಿಯು ಹರಿದಿರೆ ಮಿಂಚ ಬೆಳಕಲಿ ಕಂಡಿತು ಘಟ ಸರ್ಪವೊಂದು. ಎಡಬದಿಗೆ ಸಾಗಿರಲು ಅಲ್ಲಿಯೂ ಕಂಡಿತು ಬುಸುಗುಟ್ಟಿ ಬರುತ್ತಿರುವ ಸರ್ಪ ಮತ್ತೊಂದು. ಭಯದಲ್ಲಿ ಓಡಿರಲು ನಡೆವ ದಾರಿಯು ತಪ್ಪಿರಲು ಗತಿ ನೀನೇ ಎಂದು ಗುರುಸ್ಮರಣೆ ಮಾಡಿರಲು ದೂರದಲ್ಲಿ ಕಂಡಿತು ಅಶ್ವತ್ಥ ವೃಕ್ಷವು. ಗುರುವಿಗೆ ಆರತಿ ಬೆಳಗಿಹ ವಿಪ್ರಜನ ಜಂಗುಳಿಯು. ಧೈರ್ಯ ಮನಕ್ಕೆ ಮಾಡಿ ಸನ್ನಿಧಿಗೆ ಓಡಿರಲು ಕಂಡರು ಗುರುವೊಬ್ಬರೇ ವೃಕ್ಷದಡಿಯಲಿ. ಮಳೆಗಾಲಿ ಕಾಣದೆ ಸ್ಥಿತಿಯು ಶಾಂತವಿರಲು ಅಗ್ಗಿಷ್ಟಿಕೆ ಮುಂದಿಟ್ಟು ಗೊಂದಲದಿ ದೇವ ನಿಂತನು. ಗಲಿಬಿಲಿ ದೇವನಿಗೆ ಕಂಡಿರಲು ಸರ್ಪಗಳು ಗುರುವಿಗೆ ನಮಿಸುತ್ತಾ ಮರೆಯಾಗಿ ಹೋದವು. ಅಂಜಿದೆಯ ದೇವ ಎಂದೆನ್ನುತ್ತಾ ಗುರುವು, ನಿನ್ನ ರಕ್ಷಣೆಗೆ ನಾವೇ ಕಳಿಸಿದ್ದೆವು ಎಂದರು. ಕನಸು ಕಂಡವನಂತೆ ದೇವ ನಿಂತಿರಲು ಅತ್ತಿತ್ತ ನೋಡದೆ ಮಾತ ಪಾಲಿಸಿದ್ದರೆ ಸರ್ಪಗಳ ದರ್ಶನ ಆಗುತ್ತಿರಲಿಲ್ಲವೆನ್ನುತ್ತಾ ಗುರುವಚನ ಪಾಲನೆ ಕಠಿಣ ಕಾರ್ಯವೆಂದರು. ಗುರು ರಕ್ಷೆ ಎನಗಿರಲು ನಂಬಿಕೆ ಹೆಚ್ಚಿರಲು ಇನ್ನಾವ ಭಯ ಇಲ್ಲೆಂದು ದೇವ ಕೈ ಮುಗಿದನು. ಗುರುವನೇ ನಂಬಿ ದೃಢತೆ ಆಚರಿಪಗೆ ಯಾವ ಭಯ ಇಲ್ಲೆಂದು ನಾರಸಿಂಹರು ಹೇಳಿದರು. ಬೆಳಗು ಜಾವವರೆಗೆ ರಾತ್ರಿ ಕಳೆಯಬೇಕಾಗಿರೆ ಏಕೋಭಾವಕ್ಕೆ ಸಕಲವೂ ಸಾಧ್ಯವೆನ್ನುತ್ತಾ ತ್ವಷ್ಟಾ ಬ್ರಹ್ಮನ ಸುತನ ಗುರುಭಕ್ತಿ ಸಾರುವ ಶಿವನು ಪಾರ್ವತಿಗೆ ಹೇಳಿದ ಕಥೆಯೊಂದ ಹೇಳಿದರು. ತಪ ಅನುಷ್ಠಾನಕ್ಕೆ ಕಾಲ ವಿಳಂಬವು ಧರ್ಮ ಯಜ್ಞಾದಿಗಳಿಗೆ ವಿಘ್ನಗಳೇ ಹೆಚ್ಚು. ಗುರುಭಕ್ತಿ ಆಚರಿಪಗೆ ಸಕಲವೂ ಸಾಧ್ಯವೆಂದು ಇಷ್ಟಾರ್ಥವು ತಕ್ಷಣವೇ ಸಿದ್ಧಿಸುವುದೆಂದನು ಶಿವ. ದೃಷ್ಟಾಂತವಾಗಿ ಸತಿಗೆ ಕಥೆಯೊಂದ ಹೇಳುತ್ತಾ, ಬ್ರಹ್ಮನ ವ್ಯಕ್ತ ಅವತಾರ ತ್ವಷ್ಟಾ ಬ್ರಹ್ಮನು ಅವನ ಸುತಗೆ ಉಪನಯನವಾಗಿ ಗುರುಕುಲದಿ ಶ್ರದ್ಧೆಯಲ್ಲಿ ಗುರುಸೇವೆ ಮಾಡಿದ್ದನೆಂದನು. ಒಂದೊಮ್ಮೆ ಮಳೆಗೆ ಪರ್ಣಶಾಲೆ ಸೋರೆ ಗಟ್ಟಿ ಸುಂದರ ಮನೆಯ ಗುರುವು ಅಪೇಕ್ಷಿಸಿದರು. ಅಂತೆಯೇ ಗುರುಪತ್ನಿ ತನಗೆ ಹೊಂದುವ ಹಣೆಯದೆ
ಹೊಲಿಯದೆ ಇರುವ ಕುಪ್ಪಸ ಬೇಕೆಂದಳು. ಗುರುಪುತ್ರ ಬಂದು ಮಾಯ ಚಪ್ಪಲಿ ಬಯಸಿ ಗುರುಪುತ್ರಿ ಎದುರಾಗಿ ಕರ್ಣಾಭರಣ ಮತ್ತು ಆನೆ ದಂತದಿಂದಾದ ಸವಲತ್ತುಗಳ ಆಟದ ಮನೆ ಬಯಸೆ ಒಪ್ಪಿದ ಬ್ರಹ್ಮಪುತ್ರ ಚಿಂತೆಗೆ ಒಳಗಾಗಿ ಹೊರಟನು. ಗುರುಸ್ಮರಣೆ ಮಾಡುತ್ತಾ ಅರಣ್ಯದಲ್ಲಿ ನಡೆದಿರೆ ಓರ್ವ ಅವಧೂತ ಎದುರಿಗೆ ಕಂಡರು. ಸ್ಥಿತಿಯ ವಿವರಿಸಿದ ಚರಣಕ್ಕೆ ಎರಗಿರಲು ಕಷ್ಟ ನಿವಾರಣೆಗೆ ಕಾಶಿಯಲ್ಲಿ ಈಶನ ಆರಾಧನೆ ಎಂದರು. ತಾನು ಚಿಕ್ಕವನೆಂದು ಏನು ಅರಿಯನು ಎಂದು ಕಾಶಿಗೆ ಕರೆದೊಯ್ಯಲು ಕೈ ಮುಗಿದು ಬೇಡಿದನು. ಕ್ಷಣಕ್ಕೆ ಬಂದಿರಲಾಗಿ ಕ್ಷೇತ್ರಕ್ಕೆ ಹೊಸಬನೆಂದು ಶಿವನ ಆರಾಧನೆಯ ವಿಧಾನ ಹೇಳೆ ಕೇಳಿಕೊಂಡನು. ಪಾರ್ವತಿ ಗಣಪರ ನಾನಾ ನಾಮದ ಈಶರ ಸ್ನಾನ ದರ್ಶನ ಪೂಜೆಯ ವಿಧಿವಿಧಾನಗಳ ತಿಳಿಸಿ ವಿನಾಯಕ ಪೂಜೆಯೊಂದಿಗೆ ವಿಶ್ವನಾಥನ ದರ್ಶಿಸಿ ಮುಕ್ತಿ ಮಂದಿರದಲ್ಲಿ ಈಶೆಗೆ ಶ್ಲೋಕದೊಂದಿಗೆ ನಮನವೆಂದರು. ದಕ್ಷಿಣ ಮಾನಸ ಯಾತ್ರೆ ಎಂದು ಮಣಿಕರ್ಣಿಕ ಸ್ನಾನ, ವಿಶ್ವನಾಥ ದರ್ಶನ, ಸಂಕಲ್ಪ, ನಾನಾ ಕುಂಡಲಗಳಲ್ಲಿ ಸ್ನಾನ, ನಾನಾ ಈಶ ದರ್ಶನ, ಪೂಜೆ, ಶ್ರಾದ್ದ ವಿಧಿಗಳ ವಿವರಿಸಿದ ವಿಶ್ವನಾಥ ದರ್ಶನಕ್ಕೆ ಯಾತ್ರೆ ಕೊನೆಯೆಂದರು. ಉತ್ತರ ಮಾನಸ ಯಾತ್ರೆ ಎಂದು ಪಂಚಗಂಗೆಯಲ್ಲಿ ಮಿಂದು ನಾನಾ ಹರಿಯ ಪೂಜಿಸಿ ಈಶನಲ್ಲಿ ಯಾತ್ರೆಯ ಸಂಕಲ್ಪಿಸಿ ಹರಾದಿ ಗ್ರಹಗಳ ಪೂಜೆ, ನಾನಾ ತೀರ್ಥಗಳ ಸ್ನಾನ, ದರ್ಶನ, ಪೂಜಾರ್ಚನೆ, ಶ್ರಾದ್ದ ವಿಧಿ ಹೇಳಿದರು. ಅಂತ್ಯಕ್ಕೆ ಮಣಿಕರ್ಣಿಕ ಸ್ನಾನ, ನಾನಾ ಗಣಪರ ದರ್ಶನ, ನಾನಾ ದೇವರ ಪೂಜೆ, ಮಹಾದ್ವಾರದಿ ಈಶೆಗೆ ಕೈಮುಗಿದು ಮಂತ್ರ ಪಠಿಸಿ ಯಾತ್ರೆ ಪೂರೈಸಿ ನಂತರ ಪಂಚಕ್ರೋಶ ಯಾತ್ರೆ ಎಂದರು. ಅನೇಕ ತೀರ್ಥ ಸ್ನಾನಗಳ, ದೇವಿ ದೇವಿಯರ ದರ್ಶನಗಳ, ವಿವಿಧ ಪೂಜಾ ವಿಧಾನಗಳ, ಶ್ರಾದ್ದ ಕರ್ಮಗಳ ವಿಧಿವಿಧಾನಗಳ ಪೂರ್ಣ ವಿವರಿಸಿ ಇತರ ಯಾತ್ರಾ ಪ್ರಕಾರವ ಅವಧೂತರು ತಿಳಿಸಿದರು. ಇಲ್ಲಿಗೆ ಶ್ರೀ ಸದ್ಗುರು ಚರಿತೆ ಲೀಲಾಮೃತದ 41ನೇ ಅಧ್ಯಾಯ ಸಂಪೂರ್ಣ.